ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಯುಕ್ತರಾದ ಚೇತನ್ ಕುಮಾರ್ ಅವರು ಚಿಕ್ಕಮಗಳೂರಿಗೆ ಭೇಟಿ ನೀಡಿ ಜಿಲ್ಲಾ ಆಟದ ಮೈದಾನ, ಸ್ಟೇಡಿಯಂನ ಒಳಾಂಗಣ ಕ್ರೀಡಾಂಗಣ, ಹೊರಾಂಗಣ ಕ್ರೀಡಾಂಗಣ, ಟೆಕ್ವಾಂಡೋ ಹಾಲ್, ಕ್ರೀಡಾ ಹಾಸ್ಟೆಲ್ ಹೀಗೆ ಇನ್ನಿತರ ಕಾಮಗಾರಿಗಳ ಪ್ರಗತಿ ಪರಿಶೀಲನೆಯನ್ನು ನಡೆಸಿದರು. ಅದನ್ನು ಫಾಲೋ ಅಪ್ ಮಾಡಿದರೆ 5 ಲಕ್ಷ ರೂಪಾಯಿನ ಕೊಡ್ತಾರೆ, ಆಯಿತಾ. ಆಮೇಲೆ ಪ್ಲಸ್ಸು ಹೇಳಿದ್ರು ವಿನೋದ ರೆಸ್ಪೆಕ್ಟ್ಗಳಿದ್ದಾರೆ. ಅದಕ್ಕೀಗ 2 ಜನ ಮೆಡ್ಲು ಮಾಡಿದ್ದಾರೆ ಪ್ಲೇಯರ್, ಅವರಿಗೆ ಇವರು ಇದು ಕೊಡ್ತಾರೆ ನಿಮ್ಮ ಗೈಡ್ಲೈನ್ಸ್. ಅದ್ರ ಪ್ರಕಾರ ಅರ್ಜಿ ಹಾಕಿರಿ 75ರಿಂದ 1 ಲಕ್ಷ ರೂಪಾಯಿ ಗೋಲ್ಡ್ ಮೆಡಲ್ ಎಲ್ಲ ಮಾಡಿದ್ರೆ ಬಳಿಕ ಮಾತನಾಡಿದ ಅವರು, ಆದಷ್ಟು ಬೇಗ ಕ್ರೀಡಾಂಗಣದಲ್ಲಿ ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಶೀಘ್ರದಲ್ಲೇ ಚಟುವಟಿಕೆಗಳ ಬಳಕೆಗೆ ಅನುವು ಮಾಡಿಕೊಡಲಾಗುವುದು ಎಂದರು. ಬೆಂಗಳೂರು ನಗರದಲ್ಲಿ ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಏನು ನಮ್ಮದು ಇನ್ಫ್ರಾಸ್ಟ್ರಕ್ಚರ್ ಇದೆ ಮತ್ತು ನಮ್ಮ ಹಾಸ್ಟೆಲ್ಸ್ ಇದೆ, ಅವನ್ನ ಮತ್ತು ನಮ್ಮ ಡಿ ಅವರ ಆಫೀಸ್ಗೆ ಇವತ್ತು ನಾನು ಭೇಟಿ ಕೊಟ್ಟು ಇಲ್ಲಿ ಯಾವ್ಯಾವುದು ಕಾಮಗಾರಿಗಳು ಮುಕ್ತಾಯ ಹಂತದಲ್ಲಿದೆ, ಇನ್ನು ಯಾವ್ಯಾವ ಕಾಮಗಾರಿಗಳು ನಡೀತಾ ಇದೆ ಅವನ್ನೆಲ್ಲ ನೋಡೋದಕ್ಕೆ ಬಂದಿದ್ದೀನಿ. ಒಟ್ಟಾರೆಯಾಗಿ ಈಗ ನಮ್ಮ ಕ್ರೀಡಾಂಗಣದಲ್ಲಿ 3 ಸ್ಥಳದಲ್ಲಿ ಈ ನಗರದಲ್ಲಿದೆ. ಅದರಲ್ಲಿ ಒಂದು ಫುಟ್ಬಾಲ್ ಸ್ಟೇಡಿಯಮ್ಮು ಮತ್ತು ಇಂಡೋರ್ ಸ್ಟೇಡಿಯಂ ಎರಡೂ ಕೂಡ ಮುಕ್ತಾಯ ಹಂತಕ್ಕೆ ಬಂದಿದೆ. ಇನ್ನು ಸ್ವಲ್ಪ ದಿನಗಳಲ್ಲೇ ಮಾನ್ಯ ಶಾಸಕರು ಅದು ಯಾವಾಗ ಉದ್ಘಾಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ತೀರ್ಮಾನ ಮಾಡ್ತಾರೆ. ಅದಾದ ನಂತರ ಇವಾಗ ನಾವು ಮುಖ್ಯವಾಗಿ ನಮಗೆ ಇಲ್ಲಿ ಜಿಲ್ಲಾ ಶತಮಾನೋತ್ಸವ ಕ್ರೀಡಾಂಗಣದಲ್ಲಿ ಸ್ವಲ್ಪ ಅಂದರೆ ಒಂದು 10-20% ಕೆಲಸ ಆಗಿ ಕಳೆದ 2 ವರ್ಷಗಳಿಂದ ನಿಂತಿದೆ. ಆ ಕೆಲಸ ಕೂಡ ನಾವು ಈ ವರ್ಷ ಪ್ರಾರಂಭ ಮಾಡಬೇಕು ಅಂತ ಉದ್ದೇಶ ಮಾಡ್ಕೊಂಡಿದ್ವಿ. ಅದನ್ನು ಕೂಡ ನಾವು ಈಗ ಶೀಘ್ರದಲ್ಲೇ ಪ್ರಾರಂಭ ಮಾಡೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಇಬ್ಬರು ಕೂಡ ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಅದನ್ನು ಬೇಗ ಶುರು ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ರೀತಿಯಾಗಿ ನಮ್ಮ ಈ ಸಲ ಆಕ್ಷನ್ ಪ್ಲಾನಲ್ಲಿ ಅದನ್ನು ಉಳಿದಿರ್ತಕ್ಕಂಥ ಅಮೌಂಟ್ ಬಗ್ಗೆ ಸರ್ಕಾರಿ ಮಟ್ಟದಲ್ಲಿ ತೀರ್ಮಾನ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಶಾಸಕ ಎಚ್.ಡಿ. ತಮ್ಮಯ್ಯ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕರಾದ ಮಂಜುಳಾ ಉಲ್ಲಳ್ಳಿ, ಗಿರೀಶ್, ಡಾಕ್ಟರ್ ಸಂತೋಷ್ ಹೆಬ್ಬಾರೆ, ಕೃತಿಕ್, ಯಶವಂತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.